ದೈವ ಭಕ್ತ ಡಿಕೆಶಿ ಸರ್ಕಾರಕ್ಕೆ ಒಂದಿಲ್ಲ ಒಂದು ವಿಘ್ನಗಳು ಶುರುವಾಗಿದೆ. ಸಿಎಂ ಡಿಕೆಶಿ ಅಂದುಕೊಂಡಂತೆ ಯಾವುದೂ ಆಗ್ತಾ ಇಲ್ಲ. ಪದಗ್ರಹಣವಾಗಿ ವಾರ್ ಕಳೆದರೂ ಸಚಿವರಿಗಿಲ್ಲ ಖಾತೆ. ಇತ್ತ ಶಿವ ಸರ್ಕಾರಕ್ಕೆ ಎಡಬಿಡದೆ ಕಾಡ್ತಾ ಇದೆ ನಾರಿ ಶಕ್ತಿ. ದೈವ ಭಕ್ತ ಡಿಕೆಶಿ ಸರ್ಕಾರಕ್ಕೆ ವಿಘ್ನಗಳ ಮೇಲೆ ವಿಘ್ನಗಳು ಕಾಡ್ತಾ ಇದೆ. ಒಂದು ಕಡೆ ಶಾಸಕರ ಅಸಮಾಧಾನ, ಮತ್ತೊಂದು ಕಡೆ ಸಚಿವರ ಲಾಬಿ, ಎಲ್ಲವೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಯಾವುದೂ ಆಗ್ತಾ ಇಲ್ಲ. ಪದಗ್ರಹಣವಾಗಿ ವಾರ ಕಳೆದರೂ ಸಹಿತ ಸಚಿವರಿಗಿಲ್ಲ ಖಾತೆ. ಒಂದು ಕಡೆ ಅಧಿವೇಶನ ಸಮೀಪ ಇದೆ. ಇದರ ಮಧ್ಯೆ ಯಾವ ಸಚಿವರಿಗೂ ಕೂಡ ಇನ್ನೂವರೆಗೂ ಖಾತೆ ಹಂಚಿಕೆ ಆಗಿಲ್ಲ. ಇವರಿಗೂ ಕೈಪಾಳ್ಯದಲ್ಲಿ ಕಾಣದ ಬೆಳವಣಿಗೆಗಳು. ವಿಪಕ್ಷಗಳಿಗೇನು ಉತ್ತರ ಕೊಡಬೇಕು, ಸಮಾಜಕ್ಕೇನು ಉತ್ತರ ಕೊಡಬೇಕು? ಹಾಗಾದ್ರೆ ಬರಿಗೈಯಲ್ಲಿ ವಾಪಸ್ ಆದ್ರ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ. ಇತ್ತ ಶಿವ ಸರ್ಕಾರಕ್ಕೆ ಎಡಬಿಡದೆ ಕಾಡ್ತಾ ಇದೆ ನಾರಿ ಶಕ್ತಿ. ದೈವ ಭಕ್ತ ಡಿಕೆಶಿ ಸರ್ಕಾರಕ್ಕೆ ಒಂದಿಲ್ಲ ಒಂದು ವಿಘ್ನಗಳೀಗ. ಪ್ರಮಾಣ ವಚನ ಕಾರ್ಯಕ್ರಮ ಆಗಿ ವಾರ ಕಳೆದರೂ ಸಹಿತ ಸಚಿವರಿಗಿಲ್ಲ ಖಾತೆ. ಇತ್ತ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಎಡಬಿಡದೆ ಕಾಡ್ತಾ ಇದೆ ನಾರಿ ಶಕ್ತಿ. ಮಹಿಳಾ ಕೋಟಾದಡಿ ಮಂತ್ರಿಗಿರಿ ಹಂಚಿಕೆಯಾಗಿಲ್ಲ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರಿಗಿಲ್ವಾ ಸ್ಥಾನ ಅನ್ನೋದು ಹಲವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನಿನ್ನೆ ಸಂಜೆ ಎಲ್ಲರಿಗೂ ಖಾತೆ ಹಂಚಿಕೆ ಅಂತ ಹೇಳಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಇವರಿಗೂ ಕೈಪಾಳ್ಯದಲ್ಲಿ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಹಾಗಾದ್ರೆ ಬರಿಗೈಯಲ್ಲಿ ವಾಪಸ್ ಆದ್ರ ಡಿಕೆ ಶಿವಕುಮಾರ್ ಅವರು. ಖಾತೆ ಹಂಚಿಕೆ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಅವರು ಮಹತ್ವದ ಮೀಟಿಂಗ್ ನಡೆಸಿದ್ರು. ಅದು ಸಕ್ಸಸ್ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಡಿಕೆ ಸಮಯವೋ ಹೈಕಮಾಂಡ್ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದಷ್ಟು ಬೇಗ ಪಟ್ಟಿ ಫೈನಲ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪಟ್ಟಿ ಕೊಟ್ಟು ಹೋಗಿ ಅಂತ ದೆಹಲಿ ನಾಯಕರು ಹೇಳಿದ್ದಾರೆ. ಒಂದ್ ಕಡೆ ಹೈಕಮಾಂಡ್ ಮಾತು ನಂಬಿ ರಾಜ್ಯಕ್ಕೆ ವಾಪಸ್ ಆಗಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಇದೀಗ ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೊಂದು ನಿರಾಸೆಯಾಗಿದೆ. ನಿನ್ನೆ ಸಂಜೆ ಬಹಿರಂಗವಾಗಬೇಕಾಗಿದ್ದಂತ ಖಾತೆ ಹಂಚಿಕೆ ಪಟ್ಟಿ ಆದ್ರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇದುವರೆಗೂ ನೆರವೇರಲೇ ಇಲ್ಲ. ಸಿಎಂ ಡಿಕೆಗೆ ಡವಡವ ಶುರುವಾಗಿದೆ ಈಗ. ಇತ್ತ ಕೆಲ ಸಚಿವರಿಂದ ಖಾತೆ ಬದಲಾವಣೆಗೆ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಕೆಲವು ಹಳೆ ಖಾತೆಯನ್ನೇ ಮುಂದುವರಿಸಿ ಎಂದು ಹಠ ಹಿಡಿದು ಕೂತಿದ್ದಾರೆ ಸಚಿವರು. ಈ ಮಧ್ಯೆ ಖಾತೆ ಲಿಸ್ಟ್ ಅನ್ನ ಫೈನಲ್ ಆಗದೆ ಡಿಕೆ ಶಿವಕುಮಾರ್ ಅವರು ಪರದಾಡ್ತಾ ಇದ್ದಾರೆ. ಹೈಕಮಾಂಡ್ ವರಿಷ್ಠರಿಗೆ ಆದಷ್ಟು ಬೇಗ ಎಲ್ಲ ಸಚಿವರಿಗೂ ಸಹಿತ ಖಾತೆಯನ್ನ ಹಂಚಿಕೆ ಮಾಡಿ ಅಧಿಕೃತ ಪಟ್ಟಿಯನ್ನು ಹೊರಡಿಸಿ ಅಂತ ಹೈಕಮಾಂಡ್ಗೆ ಇತ್ತ ಮನವಿ ಮಾಡಿಕೊಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದರೆ ಕೆಲವೊಂದಿಷ್ಟು ಹಿರಿಯ ಸಚಿವರಾಗಲಿ, ಕೆಲವೊಂದಿಷ್ಟು ಸಚಿವರಾಗಲಿ ನಮಗೆ ಇಂಥದ್ದೇ ಖಾತೆ ಬೇಕು ಅಂತ ಈಗಾಗಲೇ ಖಾತೆಯನ್ನು ತೆಗೆದಿರುವಂಥದ್ದು ಹೈಕಮಾಂಡ್ ವರಿಷ್ಠರ ಹತ್ತಿರ ಹೋಗಿ ಪದೇ ಪದೇ ಬೇಡಿಕೊಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಸಚಿವರು ಸಿದ್ದರಾಮಯ್ಯ ಸಂಪುಟದಲ್ಲಿ ನಾವು ಯಾವ ಖಾತೆಗೆ ಸಚಿವರಾಗಿದ್ವೋ ಅದರಲ್ಲೇ ಮುಂದುವರಿಸಿ ಅಂತ ಕೆಲವೊಂದಿಷ್ಟು ಸಚಿವರು ಈಗ ಮನವಿ ಮಾಡಿಕೊಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಯಾವ ಬೆಳವಣಿಗೆಗಳು ಸಹಿತ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಇದುವರೆಗೂ ನೆರವೇರಲೇ ಇಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಕೆಲವು ಹಳೆಯ ಖಾತೆಯನ್ನೇ ಮುಂದುವರಿಸಿ ಅಂತ ಹಠ ಹಿಡಿದು ಕೂತಿದ್ದಾರೆ.